ಇವತ್ತಿನ ಈ ವಿಡಿಯೋನಲ್ಲಿ ಜೀರಿಗೆ ನೀರು ಹೇಗೆ ಮಾಡೋದು, ಜೀರಿಗೆ ನೀರಿನ ಉಪಯೋಗಗಳೇನು, ಹಾಗೆ ಜೀರಿಗೆನ ಬಳಸಿಕೊಂಡು ಬಹಳ ರುಚಿಕರವಾಗಿರುವಂತಹ 3 ರೆಸಿಪಿಗಳನ್ನು ನೋಡೋಣ ಬನ್ನಿ. ನಮಸ್ತೆ. ಚಾನಲಲ್ಲಿ ಜೀರಿಗೆ ನೀರು ಅಥವಾ ಕ್ಯೂಮಿನ್ ವಾಟರ್ ಮಾಡೋದಕ್ಕೆ ಒಂದು ಪಾತ್ರೆ ಅಥವಾ ಒಂದು ಬೌಲಲ್ಲಿ 1 ಚಮಚದಷ್ಟು ಜೀರಿಗೆನ ತಗೊಂಡು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ 7 ರಿಂದ 8 ಗಂಟೆ ಅಥವಾ ರಾತ್ರಿ ಇಡೀ ಹೀಗೆ ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಬಿಡಬೇಕು. ಬೆಳಿಗ್ಗೆ ಎದ್ದು ಈ ರೀತಿ ಸೋಸಿ ತೆಕ್ಕೊಂಡ್ರೆ ಜೀರಿಗೆ ನೀರು ಸಿಗುತ್ತೆ. ಈ ಜೀರಿಗೆ ನೀರನ್ನು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಕುಡಿಬೇಕಾಗತ್ತೆ. ಅಥವಾ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಒಂದು ಬಾಣಲೆನಲ್ಲಿ 1 ಅಥವಾ 2 ಚಮಚ ಜೀರಿಗೆ ಹೀಗೆ ಹುರಿಬೇಕು. ಹುರಿಯೋದು ಅಂದರೆ ಹೀಗೆ ಬಿಸಿ ಇರುವ ಬಾಣಲೆಗೆ ಹಾಕಿದ್ರೆ ಅದು ಚಟಪಟ ಅಂತ ಸಿಡಿಯುತ್ತೆ. ಆ ಟೈಮಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕಿ ಸುಮಾರು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಹೀಗೆ ಮಾಡಿದ್ರೆ ನಿಮಗೆ ಜೀರಿಗೆ ನೀರು ಸಿಗುತ್ತೆ. ಸೋಸಿ ತಗೊಳ್ಬೋದು ಅಥವಾ ಹಾಗೇನೆ ಬಗ್ಸಿ ಬೇಕಾದ್ರೂ ತಗೊಳ್ಬೋದು. ಇನ್ನು ಈ ಜೀರಿಗೆ ನೀರಿಗೆ ಒಂದು ಚಿಟಿಕೆಯಷ್ಟು ಉಪ್ಪು ಅಥವಾ ಒಂದು ಸ್ವಲ್ಪ ಹಾಲು ಅಥವಾ ಒಂದು ಚೂರು ಬೆಣ್ಣೆ ಹಾಕಿ ಕುಡಿಬಹುದು. ನಿಮಗೆ ಈ ರೀತಿ ಜೀರಿಗೆ ನೀರು ಮಾಡೋದೇ ಕಷ್ಟ ಆಗುತ್ತೆ, ಸುಲಭವಾಗಿ ಜೀರಿಗೆನ ತಿನ್ಬೇಕು ಅಂತ ಅನ್ಸಿದ್ರೆ ಒಂದು ಬಾಣಲೆನಲ್ಲಿ 1/4 ಕಪ್ಪಷ್ಟು ಜೀರಿಗೆನ ತಗೊಂಡು ಹೀಗೆ ಹುರಿಬೇಕು. ಅದಿದ್ದೇನು ಚಟಪಟ ಅಂತ ಚೆನ್ನಾಗಿ ಸಿಡಿಯೋದಕ್ಕೆ ಶುರುವಾಗುತ್ತೆ, ಒಳ್ಳೆ ಘಮ ಬರುತ್ತೆ. ಆ ಟೈಮಲ್ಲಿ ಸ್ಟವ್ ಅನ್ನ ಆಫ್ ಮಾಡಿ ಸ್ವಲ್ಪ ಬಿಸಿ ಆರಿದ ಮೇಲೆ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಮಾಡಿರುವ ಪುಡಿಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು. ನೀವು ಇವಾಗ ಬೇಕಾದ್ರೂ ಉಪ್ಪು ಸೇರಿಸ್ಬೋದು ಅಥವಾ ತಿನ್ನೋ ಟೈಮಲ್ಲಿ ಬೇಕಾದ್ರೂ ಉಪ್ಪನ್ನ ಹಾಕೊಳ್ಬೋದು. ಹೀಗೆ ತಯಾರಿಸಿರುವ ಪುಡಿಯನ್ನ ಊಟದ ಮೊದಲಿಗೆ ಅನ್ನದ ಜೊತೆ ಹಾಕೊಂಡು ಸ್ವಲ್ಪ ತುಪ್ಪ ಸೇರಿಸಿ ಕಲಸಿ ತಿನ್ಬಹುದು. ಜೀರಿಗೆಯ ಅತಿ ಮುಖ್ಯ ಉಪಯೋಗ ಅಂತಂದ್ರೆ ಇದು ನಮ್ಮ ಜೀರ್ಣಕ್ಕೆ ತುಂಬಾ ಒಳ್ಳೇದು. ಗ್ಯಾಸ್ಟ್ರಿಕ್ ಎಲ್ಲ ಏನಾದ್ರು ಇದ್ರೆ ನೀವು ಈ ಜೀರಿಗೆನ ಖಂಡಿತ ತಿನ್ನಬೇಕು ಅಥವಾ ಜೀರಿಗೆ ನೀರು ಕುಡಿಬೇಕು. ಇದನ್ನ ನೀವು ಕುಡಿಯೋದ್ರಿಂದ ತೂಕ ಕಳ್ಕೊಳ್ಳೋದಕ್ಕೂ ತುಂಬಾ ಸಹಾಯ ಆಗುತ್ತೆ. ಅಲ್ಲದೆ ಶುಗರ್ ಪೇಷಂಟ್ಸ್ ಜೀರಿಗೆನ ಅಥವಾ ಜೀರಿಗೆ ನೀರನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಉಪಯೋಗನೇ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಅಸಿಡಿಟಿ ಇದ್ರೆ ಅಥವಾ ರಕ್ತಹೀನತೆಯಿಂದ ನೀವೇನಾದ್ರೂ ಬಳಲ್ತಾ ಇದ್ರೆ ಜೀರಿಗೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಈ ಜೀರಿಗೆ ನಮ್ಮ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದಕ್ಕೆ, ಕ್ಯಾನ್ಸರ್ ರಿಸ್ಕ್ ಅನ್ನ ಕಡಿಮೆ ಮಾಡೋದಕ್ಕೆ, ಹಾಗೆ ನಮ್ಮ ಹೃದಯದ ಆರೋಗ್ಯಕ್ಕೆ ಮತ್ತೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿದ ಜೀರಿಗೆಯಲ್ಲಿ ಎಷ್ಟೆಲ್ಲ ಉಪಯೋಗಗಳಿವೆ. ನೀವು ಜೀರಿಗೆಯನ್ನ ಬಳಸಿ ನೋಡಿ, ನಿಮಗೆ ಉಪಯೋಗ ಆಯ್ತಾ ಅಂತ ತಿಳಿಸಿ. ಮಲೆನಾಡಿನ ಸಾತ್ವಿಕ ರುಚಿಯನ್ನ ಹೊಂದಿರುವಂತಹ ಸಾಂಪ್ರದಾಯಿಕ ಅಡಿಗೆ ಜೀರಿಗೆ ಚಿತ್ರಾನ್ನ. ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಇರೋದಿಲ್ಲ, ಬಹಳ ರುಚಿಯಾಗಿರುತ್ತೆ. ಬನ್ನಿ ಹಾಗಾದ್ರೆ ಜೀರಿಗೆ ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಅನ್ನ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಪು ಅಕ್ಕಿಯಿಂದ ಹೀಗೆ ಉದುರುದ್ರಾಗಿರೋ ಅನ್ನನ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸು 3 ರಿಂದ 5 ಬೇಕಾಗುತ್ತೆ. ಹಾಗೆ ಒಂದು ದೊಡ್ಡ ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕ ಹಾಗೆ ಉಪ್ಪು, ಬೆಲ್ಲ ಮತ್ತು ಹುಣಸೆ ಹಣ್ಣು ಎಲ್ಲ 1 ಚಮಚ ಬರ್ತಿ ಹಾಕೊಂತಾ ಇದ್ದೀನಿ ನಾನು. ಅಷ್ಟು ಹಾಕಿದ್ರೆ ರುಚಿ ಹದವಾಗಿರುತ್ತೆ. ನನ್ನ ಹತ್ರ ಮನೇಲೆ ಮಾಡಿರೋ ಹುಣಸೆ ಹಣ್ಣಿನ ಪೇಸ್ಟ್ ಇರುತ್ತೆ, ಅದನ್ನ ಸಹ 1 ಚಮಚ ಹಾಕೊಂಡು ಅಗತ್ಯ ಇರೋಷ್ಟು ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಾನೀಗ ಹಾಕಿರುವಂತಹ ಎಲ್ಲ ಮಸಾಲೆ ಹದವಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲದು ನಿಮ್ಗೆ ಹೇಗ್ ಬೇಕೋ ಹಾಗೆ ಹೊಂದಿಸ್ಕೊಳ್ಬಹುದು. ರುಬ್ಬಿರೋ ಮಸಾಲೆನ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ 2 ಟೇಬಲ್ ಚಮಚದಷ್ಟು ಶೇಂಗಾ ಅಥವಾ ಕಡಲೆಕಾಯನ್ನ ಗರಿಗರಿಯಾಗಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸ್ವಲ್ಪ ಕಂದು ಬಣ್ಣ ಬಂದು ಚಟಪಟ ಅನ್ನುವಾಗ ಅದಕ್ಕೆ 1 ಚಮಚದಷ್ಟು ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆನ ಹಾಕಿ ಬೇಳೆ ಎಲ್ಲ ಕಂದು ಬಣ್ಣ ಬರೋವರೆಗೆ ಮತ್ತೆ ಹುರಿಯೋದನ್ನ ಮುಂದುವರಿಸಬೇಕು. ಅಷ್ಟಾಗುವಾಗ ಸಾಸಿವೆನ ಸಿಡಿಯೋದಕ್ಕೆ ಶುರುವಾಗುತ್ತೆ, ಬೇಳೆ ಎಲ್ಲ ಚೆನ್ನಾಗಿ ಕಾದಿರುತ್ತೆ, ಶೇಂಗಾ ಕೂಡ ಫುಲ್ಲು ಗರಿಗರಿಯಾಗಿ ಚೆನ್ನಾಗಿ ಹುರಿದಾಗುತ್ತೆ. ಆ ಸಮಯದಲ್ಲಿ ಒಂದು ಉರಿನ ಕಡಿಮೆ ಮಾಡ್ಕೊಳ್ಳಿ ಅಥವಾ ಸ್ಟವನ್ನ ಆಫ್ ಮಾಡಿಬಿಡಿ. ಆಮೇಲೆ ಒಂದಿಷ್ಟು ಕರಿಬೇವು, ಒಂದು 1/4 ಚಮಚದಷ್ಟು ಅರಿಶಿನ, ರುಬ್ಬಿರುವಂತಹ ಮಸಾಲೆನ ಹಾಕಿ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಮಗ್ಚಬೇಕು. 1 ನಿಮಿಷದಷ್ಟು ಮಗ್ಚಿದ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಒಂಥರ ನೀರಿನ ಪಸೆ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಗಟ್ಟಿಯಾಗೋವರೆಗೆ ಈ ರೀತಿ ಹುರಿದು ಆಮೇಲೆ ಮಾಡಿಟ್ಟಿರುವಂತಹ ಅನ್ನನ ಹಾಕಿ ಮಗ್ಚಬೇಕು. ಈ ರೀತಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಚಿತ್ರಾನ್ನದ ರೆಸಿಪಿಗಳಿಗೆಲ್ಲ ಅನ್ನ ಮೆತ್ತಗೆ ಬೆಂದಿರಬೇಕು, ಆದ್ರೆ ಉದುರುದ್ರಾಗಿರ್ಬೇಕು. ಆ ರೀತಿ
ತುಂಬ ಕಾಳು ಮಾಡ್ತೀವಲ್ಲ ಹಾಗೆಲ್ಲ ಮಾಡ್ಕೊಳ್ಬಾರ್ದು. ಈ ರೀತಿ ಚೆನ್ನಾಗಿ ಕಲಸಿ ಆದ್ಮೇಲೆ ಸ್ಟವ್ ಅನ್ನ ಆಫ್ ಮಾಡಿದ್ರೆ ಆಯ್ತು. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಆಪ್ಷನಲ್, ನೀವು ಬೇಕಾದ್ರೆ ಮಾತ್ರ ಹಾಕೊಳ್ಳಿ. ಇದು ಬಹಳ ರುಚಿಯಾಗಿರುತ್ತೆ, ತುಂಬಾ ಸುಲಭವಾಗಿ ಮಾಡಬಹುದು. ಜೀರಿಗೆನ ಹಾಕಿ ಮಾಡಿರ್ತೀವಲ್ಲ, ಹಾಗಾಗಿ ಹೊಟ್ಟೆ ಸಮಸ್ಯೆ ಏನಾದ್ರೂ ಇದ್ರೆ ಅಂತ ಸಮಯದಲ್ಲಿ ತುಂಬಾ ಒಳ್ಳೆ ರೆಸಿಪಿ ಇದು. ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಂದ್ರೆ ಜೀರಿಗೆ ಸಾರು ಮಾಡಕ್ ತುಂಬಾ ಸುಲಭ, ರುಚಿಯಾಗೂ ಇರುತ್ತೆ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಾಂಡೆನಲ್ಲಿ 1 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಒಂದು 3 ರಿಂದ 5 ಒಣಮೆಣಸನ್ನ ಹುರಿಬೇಕು. ಒಣಮೆಣಸು ಎಷ್ಟು ಖಾರ ಇರುತ್ತೆ ಹಾಗೂ ನಿಮ್ಗೆ ಎಷ್ಟು ಖಾರ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ 3 ರಿಂದ 5 ಹಾಕಿ ಒಣಮೆಣಸಿನಕಾಯಿ ಹುರಿದಾದ್ಮೇಲೆ 2 ಟೇಬಲ್ ಚಮಚದಷ್ಟು ತೊಗರಿಬೇಳೆ, 1 ಟೇಬಲ್ ಚಮಚದಷ್ಟು ಜೀರಿಗೆನ ಹಾಕಿ ಸಣ್ಣ ಉರಿಯಲ್ಲಿ ಒಂದ್ ಸ್ವಲ್ಪ ಹೊತ್ತು ಹುರಿಬೇಕು. ಸಣ್ಣ ಉರಿನಲ್ಲಿ ತುಂಬಾ ಜಾಗ್ರತೆಯಾಗಿ ಹುರಿಬೇಕಾಗತ್ತೆ. ಬೇಳೆನೂ ಸೀದು ಹೋಗ್ಬಾರ್ದು, ಹಾಗೆ ಜೀರಿಗೆ ಕೂಡ ಸೀದು ಹೋಗ್ಬಾರ್ದು. ಜೀರಿಗೆ ಸೀದು ಹೋದ್ರೆ ಕಹಿ ಬರ್ಬೋದು, ಅದಕ್ಕೋಸ್ಕರ. ಆಮೇಲೆ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಈ ತರ ಪುಡಿ ಮಾಡಿ ಎತ್ತಿಟ್ಕೊಳ್ಬೇಕು. ಆಮೇಲೆ ಅದೇ ಬಾಣಲೆನಲ್ಲಿ 1 ಚಮಚದಷ್ಟು ಎಣ್ಣೆನ ಪುನಃ ಬಿಸಿ ಮಾಡಿ 2 ದೊಡ್ಡ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು, 1 ದೊಡ್ಡ ಚಿಟಿಕೆ ಅರಿಶಿನ, ಸುಮಾರು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಈ ತರ ಹುರಿದು ಮುಚ್ಚಳ ಮುಚ್ಚಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಅಷ್ಟು ಹೊತ್ತು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಅರಿಶಿನ ಮತ್ತೆ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ. ಜೊತೆಗೆ ಈ ತರ ಮುಚ್ಚಿ ಇಟ್ರೆ ಮೆತ್ತಗೆ ನೋಡಿ ಗೊಜ್ಜು ತರ ಆಗಿ ಚೆನ್ನಾಗಿ ಬೇಯುತ್ತೆ ಟೊಮೆಟೊ. ಇವಾಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಮಸಾಲೆ, ಅದನ್ನ ಹಾಕ್ಬೇಕು. ನೀವು ಈ ಸಾರಿಂದು ಮಸಾಲೆ ಪುಡಿ ಇದೆಯಲ್ಲ, ಇದನ್ನ ನೀವು ಮೊದ್ಲೇನೆ ತುಂಬಾ ಮಾಡಿಟ್ಕೊಂಡು ಯಾವಾಗ ಬೇಕೋ ಅವಾಗ ಸಾರು ಮಾಡೋದಕ್ಕೆ ಬಳಸ್ಬೋದು. ಆ ತರ ಮಾಡೋದ್ರಿಂದ ಸುಲಭ ಆಗತ್ತೆ. ನೀರನ್ನ ಸೇರಿಸ್ಬೇಕು. ನಾವು ಸುಮಾರು ಒಂದು 1 ಕಪ್ ಅಷ್ಟು ನೀರನ್ನ ಹಾಕ್ಬೋದು ಈ ಸಾರಿಗೆ, ನಾನು ತೋರಿಸ್ತಾ ಇರೋ ಪ್ರಮಾಣಕ್ಕೆ. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ ಮತ್ತೆ ಬೆಲ್ಲನ ಹಾಕ್ಬೇಕು. ನಾವ್ ಆಗ್ಲೇ ಅರ್ಧ ಚಮಚ ಹಾಕಿದ್ವಿ, ಈಗ 1.5 ಚಮಚದಷ್ಟು ಉಪ್ಪು, 1 ಅರ್ಧ ಚಮಚದಷ್ಟು ಹುಣಸೆ ಹಣ್ಣಿನ ಪೇಸ್ಟ್. ಟೊಮೆಟೊ ಹುಳಿ ಇದ್ರೆ ನೋಡ್ಕೊಂಡು ಹುಣಸೆ ಹಣ್ಣನ್ನ ಅದಕ್ಕೆ ಸರಿಯಾಗಿ ಹೊಂದಿಸ್ಕೊಳ್ಳಿ. ಹಾಗೆ ಒಂದ್ ಸ್ವಲ್ಪ ಬೆಲ್ಲನೂ ಅಷ್ಟೇ ನಿಮ್ಗೆ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ 1-2 ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಒಗ್ಗರಣೆ ಮಾಡ್ಬೇಕು. ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಎಣ್ಣೆನಲ್ಲಾದ್ರೂ ಮಾಡ್ಬೋದು. ತುಪ್ಪ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಹಾಗೆ 1 ಒಣಮೆಣಸು, ಒಂದ್ ಸ್ವಲ್ಪ ಇಂಗು, ಒಂದು 4-5 ಹೆಸರು ಕರಿಬೇವು, ಇವಿಷ್ಟನ್ನ ಹಾಕಿ ಒಗ್ಗರಣೆನ ತಯಾರಿಸಿ ಮೇಲಿಂದ ಹಾಕಿದ್ರೆ ಆಯ್ತು. ನೋಡಿದ್ರಲ್ಲ ಎಷ್ಟು ಸುಲಭವಾಗುತ್ತೆ. ಇದು ತುಂಬಾ ರುಚಿಯಾಗೂ ಇರುತ್ತೆ. ಶೀತ ಅಥವಾ ಜ್ವರ ಈ ತರದ ಏನಾದ್ರೂ ಸಮಸ್ಯೆ ಇದ್ದವಾಗ ಮಾಡಿದ್ರಂತೂ ತುಂಬಾ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅನ್ಸುತ್ತೆ. ಬಾಯಿ ರುಚಿ ಕೆಟ್ಟವಾಗ್ಲೂ ಮಾಡಿ ಸವಿಬಹುದು. ತುಂಬಾ ಫಾಸ್ಟ್ ಆಗುವಾಗ ಬೇಸಿಗೆಗಾಲಕ್ಕೆ ದೇಹಕ್ಕೆ ತಂಪು ಮತ್ತು ಹಿತವಾಗಿರುವಂತಹ ಜೀರಿಗೆ ಗಂಜಿ ಹಾಗೂ ಸೌತೆಕಾಯಿ ಪಚ್ಚಡಿ, ಇವೆರಡು ರೆಸಿಪಿನ ಇವತ್ತು ನೋಡೋಣ ಬನ್ನಿ. ಮಾಡೋದಕ್ಕೂ ತುಂಬಾ ಸುಲಭ. ಮೇಲಿಂದ ತುಪ್ಪ, ಸೌತೆಕಾಯಿ ಪಚ್ಚಡಿ ಹಾಗೂ ಉಪ್ಪಿನಕಾಯಿ ಹಾಕಿ ತಿಂತಾ ಇದ್ರೆ ರುಚಿಯಂತೂ ಅದ್ಭುತವಾಗಿರುತ್ತೆ. ಅರ್ಧ ಕಪ್ ಅಷ್ಟು ಅಕ್ಕಿಯನ್ನ ನಾನು ತಗೊಂಡಿದ್ದೀನಿ. ಈ ಬಿಳಿ ಬಿಳಿ ಇರುವಂತಹ ಹೊಸ ಅಕ್ಕಿ ಅಂತ ಕರೀತಾರಲ್ಲ, ಬೇಗ ಮೆತ್ತಗೆ ಬೇಯುತ್ತೆ ಅಂತ ಅಕ್ಕಿ ಆದ್ರೆ ಚೆನ್ನಾಗಾಗತ್ತೆ. ಯಾವುದೇ ಅಕ್ಕಿ ಬೇಕಾದ್ರೂ ಬಳಸಬಹುದು. ಅಕ್ಕಿನ ಚೆನ್ನಾಗಿ 1-2-3 ಸಲ ತೊಳೆದು 4 ಪಟ್ಟಷ್ಟು ನೀರು, ಅಂದ್ರೆ ಅರ್ಧ ಕಪ್ ತಗೊಂಡಿದ್ರೆ ಅದೇ ಕಪ್ ಅಲ್ಲಿ 4 ಸಲ ಹಾಕೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. 1-2-3 ವಿಸಿಲ್ ಮಾಡಿದ್ರೆ ಮೆತ್ತಗೆ ಬೇಯುತ್ತೆ. ಅನ್ನ ಬೇಯಿಸ್ಕೊಳ್ಳೋ ಟೈಮಲ್ಲಿ ಈ ಕಡೆ ಮಿಕ್ಸಿ ಜಾರಲ್ಲಿ ಸಮ ಪ್ರಮಾಣದಷ್ಟು, ಅಂದ್ರೆ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ, 1 ಚಮಚದಷ್ಟು ಜೀರಿಗೆನ ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ಅರ್ಕೊಳ್ಬೇಕು. ಜೊತೆಗೆ ಸೌತೆಕಾಯಿ ಪಚ್ಚಡಿನ ಮಾಡ್ಕೊಳ್ಳೋಣ. ಪಚ್ಚಡಿ ಮಾಡೋದಕ್ಕೆ ನೋಡಿ, ಸೌತೆಕಾಯಿಯನ್ನ ಕೊಚ್ಕೊಳ್ಬೇಕಾಗತ್ತೆ. ತುಂಬಾ ಸುಲಭವಾಗಿ ಕೊಚ್ಚಕ್ಕಾಗತ್ತೆ. ನಿಮ್ಗೆ ತುಂಬಾ ಕಷ್ಟ ಆಗತ್ತೆ ಅಂದ್ರೆ ಬೇಕಾದ್ರೆ ದೊಡ್ಡದಾಗಿ ತುರಿಯೋದಾದ್ರೂ ತುರ್ಕೊಳ್ಬಹುದು. ಹೀಗೆ ಕೊಚ್ಚಿರುವಂತಹ ಸೌತೆಕಾಯಿಯನ್ನ ಒಂದು ಪಾತ್ರೆ ಅಥವಾ ಒಂದು ಬೌಲಲ್ಲಿ ತಗೊಂಡು ಅದಕ್ಕೆ ಸಣ್ಣದಾಗಿ ಕತ್ತರಿಸಿರುವಂತಹ ಶುಂಠಿ, ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿದ್ರೆ ಇಷ್ಟು ಸಿಂಪಲ್ ಆಗಿ ಸೌತೆಕಾಯಿ ಪಚ್ಚಡಿ ತಯಾರಾಗುತ್ತೆ. ಈ ಕಡೆ ಅನ್ನಕ್ಕೆ ಬೆಂದಾದ್ಮೇಲೆ ಒಂದು ಸೌಟು ಅಥವಾ ಸಟ್ಗ ಏನಾದ್ರು ತಗೊಂಡು ಅದನ್ನ ಒಂದ್ ಸ್ವಲ್ಪ ಹೀಗೆ ಮ್ಯಾಶ್ ತರ ಏನು ಮಾಡೋದ್ ಬೇಕಾಗಿಲ್ಲ, ಜಸ್ಟ್ ಹೀಗೆ ಮಗ್ಚಿದ್ರೆ ಸಾಕು. ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮುದ್ದೆ ತರ ಆಗುತ್ತೆ. ಹಾಗೆ ಮಾಡ್ಕೊಂಡು ಅದಕ್ಕೆ ಅರ್ದಿರುವಂತಹ ತೆಂಗಿನಕಾಯಿ ಮತ್ತು ಜೀರಿಗೆದು ಮಿಶ್ರಣ ಏನಿದೆ ಅಲ್ಲ ಅದನ್ನ ಹಾಕಿ ಅಗತ್ಯ ಇರೋಷ್ಟು ನೀರ್ ಹಾಕಿ ಕುದಿಲಿಕ್ಕೆ ಇಡ್ಬೇಕು. ಈಗ ನೀರ್ ಎಷ್ಟು ಹಾಕ್ಬೇಕು ಅಂದ್ರೆ ಅದು ಅಕ್ಕಿ ಮೇಲೆ ಹೆಚ್ಚು ಕಡಿಮೆ ಆಗ್ಬೋದು.
ನಿಮ್ಗೆ ಈ ಪಾರಿಜ್ ಅಂತಾರಲ್ಲ, ಯಾವ ಒಂದು ಈ ಬಿಸಿಬೇಳೆ ಬಾತ್ ಆಗ್ಲಿ ಪೊಂಗಲ್ ಆಗ್ಲಿ ಎಲ್ಲ ಇರುತ್ತಲ್ಲ, ಆ ತರ ಅಥವಾ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಕುದಿತಾ ಇರೋ ಟೈಮಲ್ಲಿ ನಾನೊಂದು 1/4 ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಚೂರು ರುಚಿ ಬರ್ಲಿ ಅಂತ. ಇದ್ರ ಜೊತೆಗೆ ನೀವು ಚೂರು ಬೆಲ್ಲ ಬೇಕಾದ್ರೂ ಸೇರಿಸ್ಕೊಳ್ಬಹುದು, ಅದು ಆಪ್ಷನಲ್, ನಾನು ಹಾಕ್ಲಿಲ್ಲ ಬೆಲ್ಲನ. ನೋಡಿ, ಹೀಗೆ ಚೆನ್ನಾಗಿ ಮಚ್ಚಿ ಒಂದು 2 ನಿಮಿಷ ಅದು ಕುದಿಲಿ. ಚೆನ್ನಾಗಿ ಕುದ್ದ ಮೇಲೆ ಸ್ಟವ್ ಅನ್ನ ಆಫ್ ಮಾಡಿದ್ರೆ ಆಯ್ತು. ನೀವೇ ನೋಡ್ತಿದ್ದೀರಲ್ಲ, ಸುಲಭವಾಗಾಯ್ತು. ನಿಜವಾಗ್ಲೂ ಇದು ತುಂಬಾ ಹಿತ ಅನ್ಸುತ್ತೆ, ಬೇಸಿಗೆ ಟೈಮಲ್ಲಾಗ್ಲಿ ಅಥವಾ ಇನ್ಯಾವುದೇ ಟೈಮಲ್ಲಾಗ್ಲಿ ತಿನ್ನೋದಕ್ಕೆ, ಮಾಡೋದಕ್ಕೂ ಸುಲಭ. ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ